ಪತ್ನಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೆ ಪತ್ನಿಗೆ ಅನಸ್ತೇಷಿಯಾ ನೀಡಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂಬಾತ ಕೊಲೆ ಮಾಡಿದ ಘಟನೆ ಇನ್ನೂ ಮಾಸಿಲ್ಲ. ಆ ಕೇಸ್ ಬೆನ್ನಲ್ಲೇ ಇಲ್ಲೊಬ್ಬ ಪತಿರಾಯ ಮದುವೆಯಾಗಿ ಒಂದು ಮಗು ಆದ್ಮೇಲೆ ಹೆಂಡತಿ ಚೆನ್ನಾಗಿಲ್ಲ ಅಂತ ಆಕೆಯ ದೇಹಕ್ಕೆ ಪಾದರಸ ಇಂಜೆಕ್ಟ್ ಮಾಡಿದ್ದಾನೆ. ಯಾಕೋ ಕೈಕಾಲು ನೋವ್ತಿದೆಯಲ್ಲ ಅಂತ ಆಸ್ಪತ್ರೆಗೆ ಸೇರಿಸಿದಾಗ ಅಸಲಿ ಕಹಾನಿ ಹೊರಬಿದ್ದಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಹೆಂಡತಿ ಉಸಿರು ಚೆಲ್ಲಿದ್ದಾಳೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮಗು ಆದ್ಮೇಲೆ ಹೆಂಡತಿ ಚೆನ್ನಾಗಿಲ್ಲ ಎಂದ ಗಂಡ, ಪತ್ನಿಗೆ ಪಾದರಸ ಚುಚ್ಚಿ ಕೊಲೆಗೈದ್ನ ಪಾಪಿ ಪತಿ. ಆಸ್ಪತ್ರೆ ಬೆಡ್ ಮೇಲೆ ಮಾತನಾಡಲು ಆಗದೇ ಇದ್ರು ನೋವಿನಲ್ಲೂ ಕೈ ಹಿಡಿದವನು ಮಾಡಿದ ಪಾಪದ ಕೃತ್ಯದ ಬಗ್ಗೆ ಎಳೆ ಎಳೆಯಾಗಿ ವಿವರಿಸುತ್ತಿರೋ ಈಕೆ ಹೆಸರು ವಿದ್ಯಾ. 5 ವರ್ಷಗಳ ಹಿಂದೆ ವೀರಶೈವ ಮ್ಯಾಟ್ರಿಮೋನಿಯಲ್ಲಿ ಹುಡುಗನ ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ಈ ಬಸವರಾಜು ಸಿಕ್ಕಿದ್ದ. ಗುರು ಹಿರಿಯರ ಒಪ್ಪಿಗೆ ಪಡೆದು ಮಾಗಡಿ ರಸ್ತೆಯ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಸಪ್ತಪದಿ ತುಳಿದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಬಳಿಕ ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಗಂಡು ಮಗುವು ಕೂಡ ಈ ದಂಪತಿಗೆ ಜನಿಸಿದೆ. ಹೆಂಡತಿ ಮಗು ಜೊತೆ ಬಸವರಾಜು ಸುಖ ಸಂಸಾರ ಸಾಗಿಸಬಹುದಿತ್ತು. ಆದ್ರೆ ಮದುವೆಯಾಗಿ ಚಿನ್ನ ರನ್ನ ಅಂತ ಮುದ್ದಾಡಿದ್ದ ಕೈಗೆ ಮಗು ಕೊಟ್ಟಿದ್ದ ಬಸವರಾಜು ಮಗುವಾಗ್ತಿದ್ದಂತೆ ಪತ್ನಿಯೊಂದಿಗೆ ಕಿರಿಕ್ ಶುರು ಮಾಡಿದ್ದ. ನೀನ್ ನೋಡೋದಕ್ಕೆ ಚೆನ್ನಾಗಿಲ್ಲ, ಸತ್ತೋಗ್ಬಿಡು ಅಂತೆಲ್ಲ ಚುಚ್ಚು ಮಾತುಗಳನ್ನಾಡೋ ಜೊತೆಗೆ ಸಂಸಾರಕ್ಕೆ ಏನನ್ನು ತಂದು ಕೊಡದೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ. ಬಳಿಕ ಹೇಗಾದ್ರೂ ಮಾಡಿ ಹೆಂಡತಿಯ ಉಸಿರು ನಿಲ್ಲಿಸಬೇಕೆಂದು ಪ್ಲಾನ್ ಮಾಡಿದ್ದ ಬಸವರಾಜು ಪತ್ನಿಗೆ ಕೆಲ ತಿಂಗಳ ಹಿಂದೆ ಪಾದರಸದ ಇಂಜೆಕ್ಟ್ ಮಾಡಿದ್ನಂತೆ. ಏನೋ ಮಗು ಜೊತೆ ಆಟ ಆಡ್ತಿದ್ಲಂತೆ. ಆ ಟೈಮ್ನಲ್ಲಿ ಆಟ ಆಡ್ತಿರ್ಬೇಕಾದಾಗ ಏನೋ ಅನ್ಕಾನ್ಷಿಯಸ್ ಆಗ್ಲಂತೆ. ಅನ್ಕಾನ್ಷಿಯಸ್ ಆಗಿ ಸುಸ್ತಾಗಿ ಫೀಲ್ ಆಗ್ತಿದ್ದಾಗ ಅವ್ರ ಹಸ್ಬೆಂಡು ಪ್ರೀತಿಯಿಂದ ಹೋಗು ಮಲ್ಕೋ ಹೋಗು, ಸುಸ್ತಾಗ್ತಿದೆ ನಿನಗೆ ಅಂತ ಹೇಳಿದ್ದುಂಟಂತೆ. ಅವ್ರು ಹೋಗಿ ಮಲ್ಕೊಂಡಿದ್ದಷ್ಟೇ, ಕಾಲು ಬಾವಾಗಿತ್ತಂತೆ. ಜೊತೆಗೆ ಏನೋ ಅಂದ್ಕೊಂಡ್ಲು ಅವಳು, ಹುಳ ಏನೋ ಕಡ್ದಿರ್ಬೋದು, ಏನೋ ಆಗಿರ್ಬೋದು ಅಂತ ಅಷ್ಟೇ ಅಂದ್ಕೊಂಡ್ಲಷ್ಟೇ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ದಾಳು ಅವಳು. ಆಗ ಹೇಳಿದರು, ಇದೇನೋ ಮೆಟಲ್ ಇದ್ದಂಗಿದೆ ಅಲ್ಲಮ್ಮ ಅಂತ ಹೇಳಿದ್ದಾರೆ. ಸರಿ, ಆ ಮೆಟಲ್ ಇದೆ, ಹೋಗಿ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸಿ ಏನು ಅಂತ ಹೇಳಿದಾಗ ಸೀರಿಯಸ್ ಆಗಿ ತೊಗೊಂಡು ಆಗ ಅವಳು ಇದು ಮಾಡೋಕ್ಕೆ ಹೋದಾಗ ಆಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕಿದನು ಅಂತ ಹೇಳಿದ್ದಾರೆ. ಆಪ್ರೇಷನ್ ಸರಿ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಮಾಡಿದ್ದು ಪ್ರೊಸೀಜರ್ ಆದಮೇಲೆ ರಿಪೋರ್ಟಲ್ಲಿ ಹೇಳಿದೆ ಮೆರ್ಕ್ಯೂರಿ ಇದೆ. ಏನಮ್ಮ ಇದು ರೇರ್ ಕೇಸು, ಹೇಗಾಯಿತು ಏನು ಎತ್ತ ಅಂತ ಆಗಲೇ ಅವರಿಗೆ ಗೊತ್ತಾಗಿದ್ದು. ಇತ್ತ 6-7 ತಿಂಗಳಿಂದ ಏನೋ ಕಾಲು ನೋವಾಗ್ತಿದೆ ಎಂದು ನರಳಾಡ್ತಿದ್ದ ವಿದ್ಯಾ ಆಸ್ಪತ್ರೆಗೆ ಹೋದಾಗ ಪರಿಶೀಲನೆ ಮಾಡಿದ್ದ ವೈದ್ಯರು ಕೆಮಿಕಲ್ ಇಂಜೆಕ್ಷನ್ ಇದೆ ಎಂದು ಆಪರೇಷನ್ ಮಾಡಿ FSLಗೆ ಕಳುಹಿಸಿದ್ರು. ಯಾವಾಗ ಪಾದರಸ ಇಂಜೆಕ್ಟ್ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ರು. ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಅತ್ತಿಬೆಲೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆ ಬಳಿಕ ಠಾಣೆಯಲ್ಲಿ ವಿದ್ಯಾಪತಿ ಬಸವರಾಜ್ ವಿರುದ್ಧ ದೂರು ದಾಖಲಿಸಿದ್ರು. ಪಾದರಸ ಬಂದಿದೆ ಇದ್ರಾಗೆ ಅಂದರೆ ಇವನು ಮತ್ ಕೊಟ್ಟು ಮಾಡಿದ್ನಲ್ಲ, ಅದೇ ಜಾಗದಲ್ಲಿ ಗಾಯ ಆಗಿತ್ತಲ್ಲ, ಆ ಗಾಯನೇ ಆಪರೇಷನ್ನು ಹಳೆಯನೇ ಇದಕ್ಕೆ ಮಾಡಿದಾನಂತ ನನಗೆ ಗ್ಯಾರಂಟಿ. ಎಲ್ಲರಿಗೂ ಹುಚ್ಚಿ ಅಂತ ಆ ಥರ ಕಟ್ಟಿದ್ದಾನೆ. ಆಜು ಬಾಜು ಎಲ್ಲರಿಗೂ ಹೇಳಿದ್ದಾನೆ. ಅವಳು ಚಂದಿಲ್ಲ ಅಂತ ಹೇಳ್ತಿದ್ಲಕ್ಕೆ, ನಾನು ಚಂದಿಲ್ಲ ಅಂತ ಹಿಂಗೆಲ್ಲ ಅವನು ಈ ಥರ ನನಗೆ ಪಟ್ಟ ಕಟ್ತಾನಪ್ಪಾಜಿ. ಆಕ್ಸಿಜನ್ ಅವನಿಗೆ 100% ಆಗಲೇಬೇಕು. 1.5 ತಿಂಗಳು ಹೊಸೂರು ರಸ್ತೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದು, ಪಾಪಿ ಪತಿ ಮಾಡಿದ್ದ ವಿಕೃತ ಕೆಲಸಕ್ಕೆ ಪಾದರಸ ವಿದ್ಯಾಳ ಇಡೀ ದೇಹ ಆವರಿಸಿ ಬಹು ಅಂಗಾಂಗ ವೈಫಲ್ಯವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಾವನ್ನಪ್ಪಿದ್ದಾಳೆ ಎಂದು ಸಂಬಂಧಿಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಯಾವಾಗ ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾಯಿತು, ಪತಿ ಬಸವರಾಜ್ ಹಾಗೂ ಫ್ಯಾಮಿಲಿ ಬಂಧನ ಭೀತಿಯಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಿತ್ತಿದ್ದಾರೆ. ಘಟನೆ ಸಂಬಂಧ ಕೊಲೆ ಕೇಸ್ ದಾಖಲಿಸಿಕೊಂಡಿರೋ ಅತ್ತಿಬೆಲೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.